ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ ಅವರು ನನ್ನೊಂದಿಗಿದ್ದಾರೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ನೋಡಿದಂತಹ ಸಿದ್ದರಾಮಯ್ಯನೇ ಬೇರೆ ಅನ್ನುವಂಥದ್ದು ಹೇಳ್ತಾ ಇದ್ರಿ. ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಿದೆ ಅದನ್ನು ಪ್ರೂವ್ ಮಾಡೋದಾಗೆ ಲ್ಯಾಂಡ್ ಹೊಡೆಯುವುದು ರಾಜಕಾರಣಿಗಳು ಹೊಡೆದೇ ಹೊಡಿತಾರೆ. ಹಂಗೆ ಹೊಡೆದಿದ್ದು ಕಡಿಮೆ ಕಂಡ್ರಿ. ಬರೀ ಒಂದು ಸೈಟ್ ಇದ್ದು ಕೋಟಿ ಹೊಡೆದು ಮುಳುಗಿಸಿದವ್ರು ಈ ರಾಜ್ಯದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಇವನು ಅಧಿಕಾರಕ್ಕೆ ಬಂದಾಗ ಅವ್ನು ಕಳ್ಳ ಅಂತಾರೆ, ಅವನ ಅಧಿಕಾರಕ್ಕೆ ಬಂದಾಗ ಇವನು ಕಳ್ಳ ಅಂತಾರೆ. ಇಬ್ರು ಕಳ್ರೆ. ಸಿದ್ದರಾಮಯ್ಯ ಅತಿ ದೊಡ್ಡ ಕಳ್ಳನೆ, ಅವ್ರ ಮೇಲೆ ಆರೋಪ ಮಾಡ್ತಿರೋ ರಾಜಕೀಯ ಪಕ್ಷಗಳು ಅತಿ ದೊಡ್ಡ ಕಳ್ರೆ. ಮೂಡ ಮುಳುಗೋಗಿದೆ, ದುಡ್ಡು ಹೊಡೆದಿದ್ದಾರೆ, ಕಾಸು ಹೊಡೆದಿದ್ದಾರೆ, ಸೈಟ್ ಹಚ್ಚಿದ್ದಾರೆ. ಈ ದುರುಪಯೋಗಕ್ಕೆ ಯಾರ್ಯಾರು ಕಾರಣ? ಯಾವ ಕಾಲದಲ್ಲಿ ಆಯ್ತು? ಬಿಜೆಪಿಯವರು ಅಧಿಕಾರ ನಡೆಸಿದ್ದಾರೆ, ಕಾಂಗ್ರೆಸ್ನವರು, ಇವರೆಲ್ಲರೂ ಹುಡುಗಾರಲ್ವಾ? ನೀವು ಇಂಡಿವಿಜುವಲ್ ಆದ್ರೆ ಯು ಲಾಟ್ ಪ್ರೂವ್. ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿ ತನ್ನ ಹೆಂಡತಿ ಇದಕ್ಕೆ 50-50 ಅನುಪಾತದಲ್ಲಿ 14 ಸೈಟ್ ತಗೊಂಡಿದ್ದಾರೆ. ಅದು ನೋಡಿದ್ರೆ ಇನ್ನೊಬ್ರು 20 ಸೈಟು, 34 ಸೈಟು. ಏನ್ರಿ ಇದು? ವ್ಯಾಪಾರದ ಅಂಗಡಿ ಆಗೋಗಿದೆಯಲ್ರಿ ಇದು. ಹೌ ಕ್ಯಾನ್ ಯು ಡೂ ಇಟ್? ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ ಅವರು ನನ್ನೊಂದಿಗಿದ್ದಾರೆ. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಅವರಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಕಂಡಿತ್ತು. ಈಗ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾರೆ. ಹೇಗಿದೆ ಆರೋಗ್ಯ, ಯಾವ ಥರ ಇದೆ ಅನ್ನುವಂಥದ್ದನ್ನು ಸ್ವತಃ ನಾನೀಗ ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಹೇಗಿದೆ ಸರ್ ಆರೋಗ್ಯ? ಯಾವ ಥರ ಇದೆ ಈಗ? ಅಭಿವೃದ್ಧಿ ಆಗಿದೆ ಅಂತ ಸುಧಾರಿಸಿದೆ. ಎಸ್, ಮತ್ತೆ ಹೊಸ ಹುಮ್ಮಸ್ಸು ಬರ್ತಾ ಇದೆ. ಸ್ವಲ್ಪ ನಡೆದಾಡೋದು ಕಷ್ಟ ಇದೆ. ಉಳಿದಂತೆ ದೇಹದ ಯಾವ್ಯಾವ ಅಂಗಗಳ ಮೇಲೆ ನಾನು ದೌರ್ಜನ್ಯ ನಡೆಸಿ ಕೆಡಿಸ್ಕೊಂಡಿದ್ದು ಅದೆಲ್ಲ ಸರಿ ಆಗ್ತಾ ಇದೆ. ಬಹುಮಟ್ಟಿಗೆ ಸರಿಯಾಗಿದೆ. ಕಿಡ್ನಿ ಸರಿಯಾಗಿದೆ, ನೋ ಪ್ರಾಬ್ಲಮ್. ಹಾರ್ಟು ಸರಿಯಾಗಿದೆ. ಸೊ ನಡೆದಾಡದ ಕಾಲಲ್ಲಿ ಇನ್ನೂ ಸ್ವಲ್ಪ ಶಕ್ತಿ ಬರಬೇಕು. ಸ್ವಲ್ಪ ನಡಿಬೋದು, ಅಪ್ಗಿಪ್ಪಿದ್ರೆ ಹತ್ತೋದಕ್ಕಾಗಲ್ಲ. ಸೊ ಮತ್ತೆ ಹೊಸ ಹುಮ್ಮಸ್ಸಿನಿಂದ ಮತ್ತೆ ಮಾಧ್ಯಮಕ್ಕೆ ತಿರುಗಿ ಬರ್ತೀನಿ. ಸರ್, ಒಂದಷ್ಟು ಪ್ರಶ್ನೆಗಳಿತ್ತು, ಕುತೂಹಲ ಅಂತಲೇ ಹೇಳ್ಬೋದು. ಪತ್ರಕರ್ತರಲ್ಲಿ ಏನಾಗಿತ್ತು? ಶಶಿಧರ್ ಭಟ್ರು ಚೆನ್ನಾಗಿದ್ದರು, ಇದ್ದಕ್ಕಿದ್ದಂತೆ ಏನಾಯಿತು ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅನಿಸತ್ತೆ. ಆ್ಯಕ್ಚುಲಿ ಏನಾಯಿತು ಸರ್ ನಿಮ್ಮ ಆರೋಗ್ಯದಲ್ಲಿ? ಏನು ಸಮಸ್ಯೆ ಆಯಿತು ಅಂತ? ಒಂದು, ನನಗೆ ಮೊದಲು ಅಲರ್ಜಿಕ್ ಬ್ರಾಂಕೈಟಿಸ್ ಇತ್ತು. ನನಗೆ ಆಸ್ತಮಾ ಅನ್ನಿದ್ದು. ಇದಕ್ಕಿದ್ದಾಗ ಉಸಿರಾಟ ತೊಂದರೆ ಆಯಿತು. ಇಲ್ಲಿ ಸೀರಿಯಸ್ ಆಯಿತು, ಉಸಿರು ನಿಂತೋದಾಗಾಯಿತು. ಸೊ ಆವಾಗ ನಿರ್ಮಲ ಹಾಸ್ಪಿಟ್ಲ್ ಅಂತ ಇಲ್ಲಿ ಸೇರಿದ ಮೇಲೆ ಅದು ಕಾರ್ಡಿಯಾಕ್ ಆಸ್ತಮಾ ಅಂತ ಅವರು ರಿಕಗ್ನೈಸ್ ಮಾಡಿದ್ರು. ಅದರಿಂದ ಕಿಡ್ನಿ ಸ್ವಲ್ಪ ಡೌನ್ ಆಗಿತ್ತು. ಸೊ ಒಂದು 10-15 ದಿನಗಳ ಕಾಲ ICUದಲ್ಲಿದ್ದೆ. ಸೊ ಅದಾದ ಮೇಲೆ ಹೊರಗಡೆ ಬಂದೆ. ನಾವು ಇಟ್ಸ್ ಓಕೆ. ಸರ್, ಹಾಗಾದರೆ ಮಾತಾಡ್ಬೋದು, ಏನು ಸಮಸ್ಯೆ ಇಲ್ಲ ಹಾಗಾದರೆ ಸದ್ಯಕ್ಕೆ? ಈಗ ಎಸ್ ಮಾತಾಡುವ, ಏನು ಪ್ರಾಬ್ಲಮ್? ಸರ್, ಈಗ ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾತಾಡೋದಾದರೆ, ನೀವು ಹಿರಿಯ ಪತ್ರಕರ್ತರಿದ್ದೀರಿ, ಆಮೇಲೆ ಹಿರಿಯ ರಾಜಕಾರಣಿಗಳೊಂದಿಗೆ ಒಂದಷ್ಟು ಒಡನಾಟ ಇಟ್ಕೊಂಡವರು, ಹಾಗೆ ಪತ್ರಿಕೋದ್ಯಮದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಚಾಟಿ ಬೀಸ್ತಂಥವ್ರು. ಮೈಸೂರಿನಲ್ಲಿ ಒಂದಷ್ಟು ಈಗ ಏನು ಮುನ್ನೆಲೆಗೆ ಬಂದಿರುವಂಥದ್ದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಒಂದಿಷ್ಟು ಗೊಂದಲಗಳಾಯಿತು. ಯಾಕಂದರೆ ನೀವು ಹೇಳ್ತಿದ್ದ ಹಾಗೆ 2006 ನಂತರದಲ್ಲಿ ನಾನು ನೋಡಿದಂತಹ ಸಿದ್ದರಾಮಯ್ಯನೇ ಬೇರೆ ಅನ್ನುವಂಥದ್ದು ಹೇಳ್ತಾ ಇದ್ರಿ. ಮುಂಚೆ ಹೇಗಿದ್ದರು? ಈ ಒಂದು ಆರೋಪ ಬರಲಿಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಒಂದು ಏನು ಗೊತ್ತಾ, ನನಗೆ ಅನ್ನಿಸುವ ಹಾಗೆ ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಿದೆ ಅದನ್ನು ಪ್ರೂವ್ ಮಾಡೋದು ಹೇಗೆ ನೀವು? ಇಡೀ ಹಗರಣದಲ್ಲಿ ಈಗ ಮೂಡ ಹಗರಣ, ಸೈಟು, ಇನ್ನೊಂದು 3 ಎಕರೆ ಕನ್ವರ್ಷನ್ ಮಾಡಿದ್ದು, ಇಲ್ಲಿ ಆಗುವ ಸಮಸ್ಯೆ ಇದ್ರ ನಡುವೆ ಅಂದರೆ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಪ್ರೂವ್ ಮಾಡೋದಿದ್ದರೆ, ಒಂದು ಅವ್ರ ದೂರವಾಣಿ ಕರೆ ಮೂಲಕ ಅಧಿಕಾರಿಗಳಿಗೆ ಇರಬೇಕು, ಅಥವಾ ಲೆಟರ್ ಹಾಕಬೇಕು, ಪತ್ರ ಹಾಕಬೇಕು. ಸೊ ಇದು ನನ್ನ ಹೆಂಡತಿ, ಇದು ಇದನ್ನು ಬದಲಿ ನಿವೇಶನದ ಸಂದರ್ಭದಲ್ಲಿ 50-50 ಕೊಡಿ ಅಂತ ಕೇಳೋದಿರುತ್ತಲ್ವ. ಅದಕ್ಕೇನಾದ್ರು ಮಾಡಬೇಕಲ್ವ ನೀವು? ಹೌ ಯು ಡೂ ಇಟ್? ಈಗ ಲೇಟೆಸ್ಟಾಗಿ ಅದಕ್ಕೂ ಬೇಕಾದ ದಾಖಲೆ ಇದೆ ಅಂತ ದೂರುದಾರರು ಹೇಳಿದ್ದನ್ನು ನಿನ್ನೆ ನೋಡಿದೆ ನಾನು. ಬಟ್ ಇಟ್ ಈಸ್ ಒಂದು 2-3 ವಿಚಾರಗಳೇನಿವೆ ಅಂದರೆ, ಒಂದು, ಇದನ್ನು ಪ್ರೂವ್ ಮಾಡೋದು ಸುಲಭ ಅಲ್ಲ. ನೀವು ಅದನ್ನ ಸಿದ್ದರಾಮಯ್ಯನವರು ಮನೆ ಬಾಗಿಲಿಗೆ ಹೋಗಬೇಕು ಅಂದರೆ ಇಟ್ ಈಸ್ ಟ್ರೈಯಿಂಗ್. ಅಲ್ಲಿ ಇರುವವರು ಯಾರಾದರೂ ನನಗೆ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಆಫೀಸರ್ಸಿಂದ ಯಾರಾದರೂ ಹೇಳಬೇಕು ಅಲ್ವಾ? ಆಫೀಸರ್ಸ್ ಯಾರಾದರೂ ಇನ್ವಾಲ್ವ್ ಆದವರು ಸಿದ್ದರಾಮಯ್ಯನವ್ರ ಕಡೆ ಬೆಟ್ಟು ತೋರಿಸ್ಬೇಕು. ಬೆಟ್ಟು ತೋರಿಸಿದ ಮೇಲೆ ಅದಕ್ಕೆ ಸಾಕ್ಷಿ ಬೇಕು. ಅಟ್ಲೀಸ್ಟ್ ಬೆಟ್ಟು ತೋರಿಸಿದ ಮೇಲೆ ಸಿದ್ದರಾಮಯ್ಯ ಮನೆ ಹತ್ರ ಹೋಗ್ಬೋದು. ಸೊ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ನನಗನ್ಸೋ ಹಾಗೆ. ಒಂದು ಎರಡನೇದಾಗಿ
ಈ ಲ್ಯಾಂಡ್ ಹೊಡೆಯೋದು ರಾಜಕಾರಣಿಗಳು ಹೊಡೆದೇ ಹೊಡಿತಾರೆ. ಹಂಗೆ ಹೊಡೆದು ಇದು ಕಡಿಮೆ ಕಣ್ರಿ. ಯಾರು ಬರೀ ಒಂದು ಸೈಟದ್ದು ಕೋಟಿ ಹೊಡೆದು ಮುಳುಗಿಸಿದವ್ರು ಈ ರಾಜ್ಯದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಆಯಿತು. ಅದರಿಂದ ಇದನ್ನು ಪ್ರಾಮಾಣಿಕತೆ ಬಗ್ಗೆ ಆಲೋಚನೆ ಮಾಡಬೇಕಾದ ಕಾಲ. ರಾಜಕಾರಣಿಗಳು ಇದರಿಂದ ಹೊರಗಡೆ ಬರಬೇಕು ಅಂತ ಅಲ್ವಾ. ಅದಿಲ್ಲದಿದ್ದರೆ ಇದು ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗುವಂಥದ್ದು. ವಿರೋಧ ಪಕ್ಷದವರಿಗೆ ಎಲ್ಲರೂ ರಾಜಕೀಯ ಅಸ್ತ್ರ ಬಳಸ್ಕೋತಾರೆ. ಇವನು ಅಧಿಕಾರಕ್ಕೆ ಬಂದಾಗ ಅವ್ನು ಕಳ್ಳ ಅಂತಾರೆ, ಅವನ ಅಧಿಕಾರಕ್ಕೆ ಬಂದಾಗ ಇವನು ಕಳ್ಳ ಅಂತಾರೆ. ಇಬ್ಬರು ಕಳ್ಳರೆ. ಇವ್ರಲ್ಲಿ ಯೋಗ್ಯರು ಯಾರೂ ಅಲ್ಲ, ನೀವು ಭಾಳ ಸ್ಪಷ್ಟವಾಗಿ. ಆದರೆ ಇದ್ರಲ್ಲಿ ದೊಡ್ಡ ಕಳ್ಳರು ಯಾರು, ಸಣ್ಣ ಕಳ್ಳರು ಯಾರು ಅನ್ನೋದಷ್ಟೇ ಇಂಪಾರ್ಟೆಂಟು. ಸಿದ್ದರಾಮಯ್ಯ ಅತಿ ದೊಡ್ಡ ಕಳ್ಳನೇ. ಅವ್ರ ಮೇಲೆ ಆರೋಪ ಮಾಡ್ತಿರೋ ರಾಜಕೀಯ ಪಕ್ಷಗಳು ಅತಿ ದೊಡ್ಡ ಕಳ್ಳರೆ. ಯಾರು ಕಳ್ಳರು, ಯಾರು ಕಳ್ಳರಲ್ಲ. ಇದು ನೋಡಿದರೆ ನನಗನ್ನಿಸುವ ಹಾಗೆ ಸಿದ್ದರಾಮಯ್ಯನವ್ರು ಹಿಡಿದಾಕೋದಕ್ಕೆ ಬೇರೆ ಯಾವುದೋ ಪ್ರಕರಣಗಳಾದ್ರು ಹುಡುಕ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಸ್ಟ್ರೆಂತ್ ಇದೆ ಅಂತ ನನಗೆ ಕೋರ್ಟ್ನಲ್ಲೂ ನಿಲ್ಲೋದು ಕಷ್ಟ. ಇದು ನೀವು ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈಗ 50-50. ಈಗ ಸಾವಿರಾರು ಜನರಿಗೆ ಸೈಟ್ ಕೊಟ್ಟು ಲಿಸ್ಟ್ಗಳು ಹೊರಗೆ ಬರ್ತಿದೆ. ಅದರಲ್ಲಿ ಇವರು ಒಬ್ಬರು. ಅಂದರೆ ಸಿದ್ದರಾಮಯ್ಯನ ಸಲುವಾಗಿ ಆದ ವಿಶೇಷ ಆದಂಥ ಪ್ರಕರಣ ಅಲ್ಲ ಇದು. ಎಲ್ಲರ ಪ್ರಕರಣ ಮುಳುಗೋಗಿದೆ. ದುಡ್ಡು ಹೊಡೆದಿದ್ದಾರೆ, ಕಾಸು ಹೊಡೆದಿದ್ದಾರೆ, ಸೈಟ್ ಹಂಚಿದ್ದಾರೆ. ಯಾರ್ಯಾರಿಗಿದೆಯೋ ಇಡೀ 50-50 ಇದೇನಿದೆ ಅನುಪಾತದಲ್ಲಿ ಇದು ಕೊಡೋದು, ಅದು ಸಂಪೂರ್ಣ ಅದ್ರ ದುರುಪಯೋಗ ಆಗಿದೆ. ಈ ದುರುಪಯೋಗಕ್ಕೆ ಯಾರ್ಯಾರ ಕಾರಣ, ಯಾವ ಕಾಲದಲ್ಲಿ ಆಯಿತು, ಯಾವ ಕಾಲದಿಂದ ಆಯಿತು? ಸೊ ಈ ಅವಧಿಯಲ್ಲಿ BJPಯವರು ಅಧಿಕಾರ ನಡೆಸಿದ್ದಾರೆ, ಕಾಂಗ್ರೆಸ್ನವರು, ಇವರೆಲ್ಲರೂ ಹೊಣೆಗಾರರಲ್ವಾ. ನೀವು ಇಂಡಿವಿಜುವಲ್ ಆದರೆ ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್. ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿ ತನ್ನ ಹೆಂಡತಿ ಇದಕ್ಕೆ 50-50 ಅನಿಸೋ ಅನುಪಾತದಲ್ಲಿ 14 ಸೈಟ್ ತಗೊಂಡಿದ್ದಾರೆ ಅಲ್ವಾ. ಅದು ಪ್ರೂವ್ ಮಾಡಬೇಕು. ಅದು ನೋಡಿದ್ರೆ ಇನ್ನೊಬ್ರು 20 ಸೈಟು 34 ಸೈಟು. ಏನು ರೀ ಇದು, ವ್ಯಾಪಾರದ ಅಂಗಡಿ ಆಗೋಗಿದೆಯಲ್ರಿ ಇದು. ಹೌ ಕ್ಯಾನ್ ಯು ಡೂ ಇಟ್? ಆ 50-50 ಅನುಪಾತ ಅನ್ನೋದೇ ಹಾರಿಬಲ್ ಆದ್ದು. ಈಗ ಅವ್ರು ಯಾರು ನಿನ್ನೆ ಬಂತು GT ದೇವೇಗೌಡ ಒಳ್ಳೆಯ ಅವನ ಎಷ್ಟೋ ಸೈಟ್ ತಗೊಂಡಿದ್ದಾರಂತ. ಅಂದರೆ ಎಲ್ಲರೂ ಸೇರಿ ವ್ಯವಹಾರ ಮಾಡಿದ್ದಾರೆ. ಗೊತ್ತಿದೆ, ಕಾನೂನುಬದ್ಧವಾಗಿ ಅದು ಸಾಬೀತಾಗುತ್ತಾ ಇಲ್ವೋ ಅನ್ನೋದಷ್ಟೇ ಮುಖ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲಿ ಇದೊಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಆರೋಪ ಹೊತ್ಕೊಂಡಿರುವಂಥದ್ದು. ಈಗ ನೀವು ಹಿರಿಯ ಪತ್ರಕರ್ತರಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಾ? ಅವರ ರಾಜಕಾರಣಿಯ ಹಿಂದಿನ ಕೂಡ ನೋಡ್ಕೊಂಡು ಬಂದಿದ್ದೀರಾ ನೀವು. ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಹೇಳಿ. ಒಂದು ಯಾವುದೋ ಒಂದು ಕಪ್ಪು ಚುಕ್ಕಿಯೋ ಅಲ್ವೋ ಅಂತ ಹೇಳೋದು ಕಷ್ಟ. ರಾಜಕಾರಣಿ ಬದುಕಿನಲ್ಲಿ ಕಪ್ಪು ಚಿಕ್ಕು ಹೌದೋ ಅಲ್ವೋ ಅಂತ. ರಾಜಕಾರಣಿಗಳೆಲ್ಲ ಶ್ವೇತವರ್ಣದ ಬಟ್ಟೆನೇ ಹಾಕ್ತಾರೆ. ಆ ಶ್ವೇತವರ್ಣ ಬಟ್ಟೆಯಲ್ಲಿ ಎಷ್ಟು ಕಪ್ಪು ಚುಕ್ಕಿ ಇದೆಯೋ ಇಲ್ಲೋ ಅದು ಅಗೋಚರವಾದದ್ದು, ಕಾಣಲ್ಲ. ಆದ್ದರಿಂದ ಇದೊಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯನವ್ರ ಬದುಕಾಗಿತ್ತು, ಹೀಗಿತ್ತು, ಇದೆಲ್ಲ ಅಸಂಗತವಾದ್ದು. ಇವತ್ತಿನ ರಾಜಕಾರಣದಲ್ಲಿ ಅಪ್ಪಟ ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಮಕ್ಕಳು ಮರಿಮಕ್ಕಳು ಯಾರೂ ಇಲ್ಲ. ಆರೋಪ ಮಾಡಿದವರು ಇಲ್ಲ, ಯಾರೂ ಇಲ್ಲ. ಆದ್ದರಿಂದ ನೀವು ಪ್ರಾಮಾಣಿಕತೆಯನ್ನು ಕೇವಲ ಸಿದ್ದರಾಮಯ್ಯನವ್ರ ಹತ್ರ ಹೇಗೆ ನಿರೀಕ್ಷೆ ಮಾಡ್ತೀರಿ? ಒಂದು ಕಳ್ಳರ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕಳ್ಳರೆ ಅಲ್ವಾ. ಈಗ ಅಂಥ ಸ್ಥಿತಿ ಇದೆ. ಆರೋಪ ಮಾಡುವವರ ಉದ್ದೇಶ ಮತ್ತು ಅವರ ಯೋಗ್ಯತೆ ಕೂಡ ಭಾಳ ಮುಖ್ಯ. ಅದು ಕೂಡ ಪ್ರಶ್ನಾರ್ಹ. ಆದರೆ ಯಾಕೆ ಅನ್ನೋದು, ಅದರ ಜೊತೆಗೆ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಾನು ಸಿದ್ದರಾಮಯ್ಯ ಪ್ರಕರಣದ ಬಗ್ಗೆ ಹೇಳಲಾರಲ್ಲ. ನ್ಯಾಯಾಲಯ, ಲೋಕಾಯುಕ್ತ, ಇಡಿ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ. ಆದರೆ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಸೊ ಮೇಲ್ಜಾತಿ ರಾಜಕಾರಣ ಮತ್ತು ಮೇಲ್ಜಾತಿಯ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾಯಿದೆ, ಅವ್ರು ಸಹಿಸೋಕ್ಕಾಗ್ತಿಲ್ವಾ ಅನ್ನುವ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಇವರು ಅಪ್ಪಟ ಪ್ರಾಮಾಣಿಕ ಅಂತ ನಾನು ಹೇಳದೇ ಇದ್ದರೂ ಕೂಡ ಉಳಿದವ್ರಿಗೆ ಸ್ವಲ್ಪ ಬೆಟರ್ ಕಟ್ರಿ. ದ್ಯಾಟ್ ಮಚ್ ಔಟ್. ಸಿದ್ದರಾಮಯ್ಯ ಇಸ್ ಬೆಟರ್. ನೀವು ಚೆಕ್ಕಿನ ಮೂಲಕ ಲಂಚ ತಗೊಂಡಂಥ ರಾಜಕಾರಣಿಗಳಿಗಿಂತ ಮುಖ್ಯಮಂತ್ರಿಗಳು ನೋಡಿದ್ದೀವಿ ನಾವು ಅಲ್ವಾ. ಚೆಕ್ಕಿನ ಮೂಲಕ ಲಂಚ ತಗೊಂಡವರು ಇದ್ದಾರೆ, ಅವರೇ ಈಗ ಆರೋಪ ಮಾಡ್ತಿದ್ದಾರೆ, ಅವ್ರ ಮಗ ಆರೋಪ ಮಾಡ್ತಿದ್ದಾರೆ. ಸೊ ಯಾರು ಪ್ರಾಮಾಣಿಕರು, ಯಾರು ಪ್ರಾಮಾಣಿಕರಲ್ಲ, ಅದು ಮೊದಲು ಡಿಸೈಡ್ ಆಗ್ಬೇಕಲ್ವಾ. ಸೊ ಎಲ್ಲರೂ ಅಪ್ರಾಮಾಣಿಕರಾದರೆ ಇವ್ರನ್ನೊಬ್ಬರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ನಾವಿರೋದ್ರಲ್ಲಿ ಇರಲು ಬೆಟರ್ ಯಾರು ಅನ್ನೋದಷ್ಟೇ ನಾವು ಯೋಚನೆ ಮಾಡೋದು. ಸೊ ಉಳಿದು ಎಲ್ಲ ಕಳ್ಳರಿಗಿಂತ ದೊಡ್ಡ ಕಳ್ಳರಿಗಿಂತ ಸಣ್ಣ ಕಳ್ಳ ಬೆಟರು.